ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಬಾಚಿಗೊಂಡನಹಳ್ಳಿಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುರವರು ಭರ್ಜರಿ ಪ್ರಚಾರವನ್ನು ಕೈಗೊಂಡರು. ಇದೇ ವೇಳೆ ಮಾತನಾಡಿದ ಶ್ರೀರಾಮುಲುರವರು ಬಾಚಿಗೊಂಡನಹಳ್ಳಿಯ ದಿವಂಗತ ಚನ್ನಬಸನಗೌಡರನ್ನು ನೆನೆಸಿಕೊಂಡರು. ದಿವಂಗತ ಚನ್ನಬಸನಗೌಡರು ಪ್ರಾಮಾಣಿಕ ವ್ಯಕ್ತಿತ್ವ ಮತ್ತು ಸರಳ ಸಜ್ಜನಿಕೆಯ ಧೀಮಂತ ವ್ಯಕ್ತಿಯಾಗಿದ್ದರು. ಅವರು ಈ ಭಾಗದಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಜನರು ಹಣ ಕೊಟ್ಟು ಅವರಿಗೆ ಅಭಿಮಾನದಿಂದ ಪ್ರೀತಿಯನ್ನು ತೋರಿಸಿ ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಈಗಿನ ಶಾಸಕರಾಗಿರ್ತಕ್ಕಂಥ ನೇಮಿರಾಜ ನಾಯ್ಕರವರನ್ನು ಕೂಡ ತಾವು ತುಂಬು ಅಭಿಮಾನದಿಂದ ಪ್ರೀತಿಯಿಂದ ಹಣವನ್ನು ನೀಡಿ ಅವರ ಅಭೂತಪೂರ್ವ ಗೆಲುವಿಗೆ ಸಾಕ್ಷಿಯಾದಿರಿ. ಹಗರಿಬೊಮ್ಮನಹಳ್ಳಿಯ ಕ್ಷೇತ್ರದ ಜನ ಹಣಕ್ಕೆ ಬೆಲೆ ಕೊಡುವುದಿಲ್ಲ, ಪ್ರೀತಿಗೆ ಅಭಿಮಾನಕ್ಕೆ ಬೆಲೆ ಕೊಡ್ತಾರೆ ಅನ್ನೋದನ್ನು ನಿರೂಪಿಸಿದ್ರಿ. ಇಂಥ ಒಂದು ಕ್ಷೇತ್ರವನ್ನು ನಾನು ಅಭಿಮಾನದಿಂದ ಅದ್ಭುತವಾದ ಕ್ಷೇತ್ರ ಎನ್ನುತ್ತೇನೆ. ಹಾಗೆಯೇ ನಾನು ಕೂಡ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಂದಿದ್ದೇನೆ. ನಿಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಾನು ಕ್ರಮವನ್ನು ವಹಿಸ್ತೇನೆ ಮತ್ತು ನಿಮಗೆ ನೇಮರಾಜರವರ ಜೊತೆಗೂಡಿ ಈ ಅಭಿವೃದ್ಧಿಯ ಕೆಲಸಗಳಲ್ಲಿ ಕೈ ಜೋಡಿಸ್ತೇನೆ. ಅದಕ್ಕಾಗಿ ನನಗೆ ತಮ್ಮ ಮತವನ್ನು ನೀಡಿ ಗೆಲ್ಲಿಸಿ ಪಾರ್ಲಿಮೆಂಟಿಗೆ ಕಳಿಸಿ ಮತ್ತು ಮೋದಿಯವರ ಕೈಯನ್ನು ಬಲಪಡಿಸಿ ದೇಶವನ್ನು ಬಲಪಡಿಸಿ, ಇದು ನಿಮ್ಮ ನೆನಪಿನಲ್ಲಿರಲಿ ಎಂದರು. ಮುಂದುವರೆದು ಮಾತನಾಡಿದ ಬಿ ಶ್ರೀರಾಮುಲು, ದಿವಂಗತ ಚನ್ನಬಸನಗೌಡರು ಈ ಭಾಗದ ನೀರಾವರಿ ಯೋಜನೆಗೆ ಅಭೂತಪೂರ್ವವಾದ ಕೆಲಸ ಮಾಡಿದ್ದಾರೆ. ಅವರ ಪ್ರತಿಮೆಯನ್ನು ಬಾಚಿಗೊಂಡನಹಳ್ಳಿಯ ವೃತ್ತದಲ್ಲಿ ನಿರ್ಮಿಸಲಾಗುವುದು, ಅದಕ್ಕೆ ನಾನು ಕ್ರಮ ಕೈಗೊಳ್ತೇನೆ ಅನ್ನೋ ಭರವಸೆಯನ್ನು ನೀಡಿದರು. ಇದೇ ವೇಳೆ ಶಾಸಕ ನೇಮಿರಾಜ ನಾಯ್ಕರವರು ಕೂಡ ಎಲೆಕ್ಷನ್ ಮುಗಿದ ನಂತರ ಶ್ರೀರಾಮುಲುರವರನ್ನು ಭೂಮಿ ಪೂಜೆಗೆ ಕರೆತರುವಂತೆ ಮಾಡುವಲ್ಲಿ ನೀವು ಪ್ರಮುಖವಾದ ಮತದಾನವನ್ನು ಮಾಡಿ ಅವರು ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಈ ಎಲೆಕ್ಷನ್ ಮುಗಿದ ತಕ್ಷಣನೇ ಇದಕ್ಕೆ ಆದಂತ ಅನುದಾನ ನಾವು ಮಾತು ಕೊಟ್ಟಿದ್ದೀವಿ. ಅಣ್ಣವರು ನೀವು ಗೆಲ್ಲಿಸಿ ಫುಲ್ ಲೀಡ್ ಕೊಟ್ಟು ಅವರು ಭೂಮಿ ಪೂಜೆಗೆ ಬರಂಗ ನೀವು ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ. ಹಂಗಾಗಿ ತಾವೆಲ್ಲರೂ ಒಂದಾಗಿ ಇವತ್ತು ಶ್ರೀರಾಮುಲು ನಿಮ್ಮ ಮನೆ ಮಗ, ನಿಮ್ಮ ತಮ್ಮ ಕಳೆದ ಚುನಾವಣೆಯಲ್ಲಿ ಸೋತೋಗಿದ್ರೆ ಇವತ್ತು ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಬರ್ತಾ ಬರ್ತಾ ಚನ್ನಬಸನಗೌಡರ ಬಗ್ಗೆ MLA ಅವರ ಬಗ್ಗೆ ಹೇಳ್ತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ರೊಕ್ಕನೇ ಇದ್ದಿಲ್ಲ. ಎಲ್ಲರಿಗೂ ಚಂದ ಹಾಕಿ ನಿಜವಾದಂತ ಗಾಂಧಿ ಆ ಚನ್ನಬಸನಗೌಡರ ಗಾಂಧಿ ಅವರಿಗೆ ಎಲ್ಲರಿಗೂ ಚಂದ ಹಾಕಿ ಅವರು ಎಲ್ಲರಿಗೂ ಜನ ಎಲೆಕ್ಷನ್ ಮಾಡಿ ಗೆಲ್ಲಿಸಿದ್ರೆ ಉಳಿದಂತ ಹಣ ಏನಾಗಿದೆ ಏನ್ ಮಾಡ್ಬೇಕಂತೇಳಿ ಅದು ಎಲ್ಲ ಕೂಡ ಲೆಕ್ಕ ತಗೊಂಡ್ಬಂದಂತೆ. ಎಲ್ಲರೂ ಹೇಳದಂತೆ ನೀವು ಕಾರ್ ತಗೊಂಡ್ರಪ್ಪ, ನಾನು ಕಾರ್ ಬೇಡಪ್ಪ, ಬಸ್ಸಲ್ಲಿ ಅಡ್ಡಾಡ್ತೀನಿ, ನೀವು ಕೊಟ್ಟಿದ್ದೆ ಒಳ್ಳೇದಂತೇಳಿ. ಅಷ್ಟು ದೊಡ್ಡ ಮನುಷ್ಯ, ಇಂಥ ನೆಲದಲ್ಲಿ ಹುಟ್ಟಿರಂತ ವ್ಯಕ್ತಿ. ಕಳೆದ ಚುನಾವಣೆಯಲ್ಲಿ ಕೂಡ ನಾನು ನೋಡಿ ನೇಮರಾಜ್ ನಾಯ್ಕ ಅವ್ರದ್ದು ಕೂಡ ಪರಿಸ್ಥಿತಿ ಹಂಗೆ ಇತ್ತು. ನೀವೆಲ್ಲರೂ ಕೂಡ ಕೈ ಹಿಡ್ಕೊಂಡು ನೇಮರಾಜ್ ನಾಯ್ಕ ಅವರು ಗೆಲ್ಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಶ್ರೀರಾಮುಲು ನಿಮ್ಮ ಮನೆಯ ಮಗ, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಾನು ಕಷ್ಟದಲ್ಲಿದ್ದೀನಿ, ದಯವಿಟ್ಟು ನನ್ನ ಕೂಡ ಕೈ ಹಿಡ್ಕೊಂಡು ನಾವು ತಾವೆಲ್ಲರೂ ಕೂಡ ಆಯ್ಕೆಯನ್ನು ಮಾಡಿಕೊಡುವಂತ ಕೆಲಸ ಆಗಬೇಕು. ಪುನಃ ನರೇಂದ್ರ ಮೋದಿ ಜೊತೆಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನಂತ ಮಾತನ್ನು ಹೇಳ್ತಾ, ಅಭಿವೃದ್ಧಿ ವಿಚಾರದಲ್ಲಿ ನಾನು ಮತ್ತು ನೇಮರಾಜ್ ನಾಯ್ಕರು ನಿಮ್ಮ ಜೊತೆಲಿರ್ತೀವಿ. ಯಾವುದೇ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ. ಕಾಂಗ್ರೆಸ್ ನಾಯಕರು ಏನೇ ಹೇಳ್ತಾ ಇದ್ರೆ ಹೇಳಿ, ಅವ್ರಿಗೇನು ಬೇರೆ ಕೆಲಸ ಏನಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಯಾವ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮೋದಿ, ದೇಶ, ಇವತ್ತು ಪಾರ್ಟಿ, ಇವತ್ತೆಲ್ಲವನ್ನು ನೋಡಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತೇನೆ.
ಪಾರ್ಟಿ ಇವತ್ತೆಲ್ಲವನ್ನು ನೋಡಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತೇನೆ.